ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋಂತಹ 4th ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ 41ನೇ ಸೆಷನ್ನಲ್ಲಿ ನಾನಿವತ್ತು ನಿಮಗೆ ಫಂಡ್ ಫ್ರಮ್ ಆಪರೇಷನ್ನ ಡೈರೆಕ್ಟ್ ಮೆಥಡಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ ಪ್ರಿವಿಯಸ್ ಸೆಷನ್ಸ್ ವಿ ಡಿಸ್ಕಸ್ಡ್ ಅಬೌಟ್ ಡೈರೆಕ್ಟ್ ಮೆಥಡ್ ಆ್ಯಂಡ್ ಆಲ್ಸೋ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಮೆಥಡ್. And you are already familiar that fund from operation can be calculated by any of the following methods like indirect or add back method, adjusted P&L account method and direct method. Now let us move on to direct method. ಡೈರೆಕ್ಟ್ ಮೆಥಡ್ನಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗಾಗಲೇ ನಾವು ಬರೀ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ನಾನ್ ಆಪ್ರೇಟಿಂಗ್ ಇನ್ಕಮ್ನ ಕನ್ಸಿಡರ್ ಮಾಡಿಕೊಂಡು ಹಿಂದಿನ 2 ಮೆಥಡ್ನಲ್ಲಿ ನಾವು ಫಂಡ್ ಫ್ರಮ್ ಆಪರೇಷನ್ನ ಕಂಡುಹಿಡಿದ್ವಿ. ಅಂದರೆ ಅದು ಅಡ್ಜಸ್ಟೆಡ್ P&L ಅಕೌಂಟ್ ಮೆಥಡ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಮೆಥಡ್ ಆಗಿರ್ಬೋದು. ಅದೆರಡರಲ್ಲೂ ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ನಾನ್ ಆಪರೇಟಿಂಗ್ ಇನ್ಕಮ್ನ ಮಾತ್ರ ಕನ್ಸಿಡರ್ ಮಾಡಿದ್ವಿ. ಬಟ್ ಇದರಲ್ಲಿ ಅದಕ್ಕೆ ಆಪೋಸಿಟ್ ಆಗಿ ವಿ ಕನ್ಸಿಡರ್ ಓನ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಆಪರೇಟಿಂಗ್ ಇನ್ಕಮ್. So in this method, fund from operation is calculated directly by considering only operating expenses and operating income, and we have to exclude non-operating expenses and income. ಸೊ ಇದನ್ನ ನಾವು ಇಂಡೈರೆಕ್ಟ್ ಮೆಥಡ್ಗೆ ಆಪೋಸಿಟ್ ಮೆಥಡ್ ಅಂತ ಹೇಳ್ಬೋದು. ಇಂಡೈರೆಕ್ಟ್ ಮೆಥಡ್ ಆದರೂ ಅಷ್ಟೇ, P&L ಅಡ್ಜಸ್ಟ್ಮೆಂಟ್ ಆದರೂ ಅಷ್ಟೇ, ಅದಕ್ಕೆ ಆಪೋಸಿಟ್ ಆಗಿರೋಂತಹ ಮೆಥಡ್ಡು ಡೈರೆಕ್ಟ್ ಮೆಥಡ್. ಯಾತಕ್ಕೆ ಅಂದರೆ ಇಲ್ಲಿ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ಎಕ್ಸ್ಕ್ಲೂಡ್ ಮಾಡ್ತೀವಿ, ಅಂದರೆ ಇಗ್ನೋರ್ ಮಾಡ್ತೀವಿ, ಅದನ್ನ ಯಾವುದನ್ನು ತೊಗೊಳಂಗಿಲ್ಲ, ಬರೀ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಮಾತ್ರ ತೊಗೊಳ್ಬೇಕು. ಹಾಗಿದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಥವಾ ಆಪರೇಟಿಂಗ್ ಇನ್ಕಮ್ ಅಂದರೆ ಏನು ಅಂತ ಹೇಳಿದ್ರೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆರ್ ದೋಸ್ ಎಕ್ಸ್ಪೆನ್ಸಸ್ which are generated or which are expended only for the main function or core activity of the business ಅಂತ ಹೇಳ್ಬೋದು. ಯಾವ ಖರ್ಚು ವೆಚ್ಚಗಳನ್ನು ನಾವು ಆರ್ಗನೈಸೇಷನ್ನ ಮುಖ್ಯವಾದಂತಹ ಕಾರ್ಯಗಳು ಯಾವುದಿರುತ್ತೋ ಅದಕ್ಕೆ ಬಳಸ್ತೀವೋ ಅದನ್ನು ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅಂದರೆ ಅದು ಪ್ರೊಡಕ್ಷನ್ ಮತ್ತು ಸೇಲ್ಸ್ ರಿಲೇಟೆಡ್ ಆ್ಯಕ್ಟಿವಿಟೀಸೇ ಆಗಿರಬೇಕು. ಆ ಪ್ರೊಡಕ್ಷನ್ ಮತ್ತು ಸೇಲ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಎಕ್ಸ್ಪೆನ್ಸಸ್ನ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅದೇ ರೀತಿ ಪ್ರೊಡಕ್ಷನ್ ಮತ್ತು ಸೇಲ್ಸ್ಗೆ ಸಂಬಂಧಪಟ್ಟಂತಹ ಇನ್ಕಮ್ನ ಆಪರೇಟಿಂಗ್ ಇನ್ಕಮ್ ಅಂತ ಹೇಳ್ತೀವಿ. ಇವಾಗ ಡೈರೆಕ್ಟ್ ಮೆಥಡ್ನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಥವಾ ಆಪರೇಟಿಂಗ್ ಇನ್ಕಮ್ನ ನಾವು ಎಲ್ಲಿ ತಗೊಳ್ತೀವಿ, ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಡೈರೆಕ್ಟ್ ಮೆಥಡ್ ನಮಗೆ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸಿಂದ ಸ್ಟಾರ್ಟ್ ಆಗುತ್ತೆ. ಇದು ಆಲ್ಮೋಸ್ಟ್ P&L ಅಕೌಂಟೇ, ಬಟ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇಲ್ಲದೇ ಇರೋಂತಹ P&L ಅಕೌಂಟ್ ಅಂತ ನೀವು ಅಂದ್ಕೊಳ್ಬೋದು. ಇವಾಗ ಈ ಮೆಥಡ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಗ್ರಾಸ್ ಪ್ರಾಫಿಟ್ ಆದರೆ ಕ್ಯಾರಿ ಫಾರ್ವರ್ಡ್ ಮಾಡಿದಾಗ ನಾವು ಕ್ರೆಡಿಟ್ ಸೈಡ್ನಲ್ಲಿ ಹಾಕ್ಕೊಳ್ತೀವಿ ಅಲ್ವಾ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದ್ಬಿಟ್ಟು ಹಾಕ್ಕೊಳ್ತೀವಲ್ವ. ಅದೇ ಥರ ಗ್ರಾಸ್ ಪ್ರಾಫಿಟ್ ಆದರೆ ಬೈ ಗ್ರಾಸ್ ಪ್ರಾಫಿಟ್ ಅಂತ ಹಾಕ್ತೀವಿ, ಗ್ರಾಸ್ ಲಾಸ್ ಆದರೆ ಟು ಗ್ರಾಸ್ ಲಾಸ್ ಅಂತ ಹಾಕ್ತೀವಿ. ಅದಾದಮೇಲಿಂದ ಡೆಬಿಟ್ ಸೈಡ್ನಲ್ಲಿ ಎಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ. ಇದರಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಯಾವುದು ತಗೊಳ್ಳೋಂಗಿಲ್ಲ. ಅದೇ ರೀತಿ ಕ್ರೆಡಿಟ್ ಸೈಡ್ನಲ್ಲಿ ನಮಗೆ ಆಪರೇಟಿಂಗ್ ಇನ್ಕಮ್ ಎಲ್ಲ ಬರುತ್ತೆ. ಇಲ್ಲೂ ಅಷ್ಟೇ ನಾವು ನಾನ್ ಆಪರೇಟಿಂಗ್ ಇನ್ಕಮ್ ಏನೇ ಇದ್ರೂ ತಗೊಳ್ಳೋ ಹಾಗಿಲ್ಲ. ಅಂದರೆ ಯಾವುದ್ಯಾವುದೆಲ್ಲ ನಾವು ಇಂಡೈರೆಕ್ಟ್ ಮೆಥಡ್ನಲ್ಲಿ ಮತ್ತು P&L ಅಡ್ಜಸ್ಟ್ಮೆಂಟ್ ಮೆಥಡ್ನಲ್ಲಿ ತಗೊಳ್ತಾ ಇದ್ವಿ ಅದೆಲ್ಲ ಐಟಮ್ಸ್ ಇದ್ದರೆ ಇಲ್ಲಿ ಅದ್ಯಾವುದನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಏನಾದರೂ ನಮಗೆ ಡೆಬಿಟ್ ಸೈಡಲ್ಲಿ ಬಂದರೆ ಫಂಡ್ ಫ್ರಮ್ ಆಪರೇಷನ್ ಆಗಿರುತ್ತೆ, ಕ್ರೆಡಿಟ್ ಸೈಡಲ್ಲಿ ಬಂದರೆ ಫಂಡ್ ಲಾಸ್ಟ್ ಇನ್ ಆಪರೇಷನ್ ಅಂತ ಆಗಿರುತ್ತೆ. ನೆಕ್ಸ್ಟ್ ಅದಾದಮೇಲಿಂದ ಇವಾಗ ಒಂದು ಎಕ್ಸಾಂಪಲ್ ನೋಡೋಣ ಹೇಗೆ ಮಾಡೋದು ಅಂತ. ಇದರಲ್ಲಿ ಒಂದು ಎಲ್ಲ ಎಕ್ಸ್ಪೆನ್ಸಸ್ನೂ ಒಟ್ಟಿಗೆ ಕೊಟ್ಟಿದ್ದಾರೆ. ಡೆಬಿಟ್ ಸೈಡ್ನಲ್ಲಿ ಸ್ಯಾಲರೀಸ್ ಆ್ಯಂಡ್ ವೇಜಸ್, ರೆಂಟ್ ಆ್ಯಂಡ್ ರೇಟ್ಸ್, ಇಂಟರೆಸ್ಟ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, depreciation on machinery, depreciation on furniture, loss on sale of motor car, reserve for bad debts, general reserve, special reserve, goodwill written off, discount on issue of shares, and then net profit ಅಂದರೆ ಅದು ಬ್ಯಾಲೆನ್ಸಿಂಗ್ ಫಿಗರು. ಅದೇ ರೀತಿ ಕ್ರೆಡಿಟ್ ಸೈಡ್ನಲ್ಲಿ ಬೈ ಗ್ರಾಸ್ ಪ್ರಾಫಿಟ್, ಬೈ ಕಮಿಷನ್, ಬೈ ಅದರ್ ಇನ್ಕಮ್, ಬೈ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಂತ ಇದಿಷ್ಟನ್ನು ಕ್ರೆಡಿಟ್ ಸೈಡ್ನಲ್ಲಿದೆ. ಇವಾಗ ನಾವು ಮೊದಲನೇದಾಗಿ ಸಲ್ಯೂಷನ್ ಮಾಡ್ಕೊಳ್ಳೋ ಹೊತ್ತಿಗೆ ಒಂದು ಗಮನಿಸ್ಬೇಕು, ನಾವು ಈ ಪ್ರಾಬ್ಲಮ್ನಲ್ಲಿ ಎಲ್ಲ ರೀತಿಯಾದಂಥ ಎಕ್ಸ್ಪೆನ್ಸಸ್ಸು ಇದೆ.
ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಅಂದರೆ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಕಮ್ ಎಲ್ಲನೂ ಇರೋದ್ರಿಂದ ನಾವು ಆ್ಯಕ್ಚುಲಿ ಇವಾಗ ಮಾಡಬೇಕಾಗಿರೋದು ಡೈರೆಕ್ಟ್ ಮೆಥಡ್ನಲ್ಲಿ ಮಾಡ್ತೀವಿ. ಡೈರೆಕ್ಟ್ ಮೆಥಡ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಅದಲ್ಲದೆ ಇದೇ ಸೇಮ್ ಪ್ರಾಬ್ಲಮ್ಗೆ ನಾವು ಇಂಡೈರೆಕ್ಟ್ ಮೆಥಡ್ನಲ್ಲಿ ಮತ್ತು P&L ಅಡ್ಜಸ್ಟ್ಮೆಂಟ್ ಅಕೌಂಟ್ ಮೆಥಡ್ನಲ್ಲೂ ಕೂಡ ಫಂಡ್ ಫ್ರಮ್ ಆಪರೇಷನ್ನ ಕಂಡುಹಿಡಿಬೋದು. ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಸೊ ದಟ್ ನಾವು ಏನು 3 ಮೆಥಡ್ನ ಡಿಸ್ಕಸ್ ಮಾಡಿದ್ವಿ, ಆ 3 ಮೆಥಡಲ್ಲೂ ನಾನು ನಿಮಗೆ ಒಂದು ಪ್ರಾಬ್ಲಮ್ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ 3 ಮೆಥಡಲ್ಲೂ ಸೇಮ್ ಆನ್ಸರ್ ಬರುತ್ತೆ ಅಂತ. ಬಟ್ ನಮಗೆ ಹೆಂಗೆ ಗೊತ್ತಾಗುತ್ತೆ ಯಾವ ಮೆಥಡ್ನ ಫಾಲೋ ಮಾಡಬೇಕು ಅಂತ ಅಂದರೆ, ನಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ನ ನೀವು ನೋಡಬೇಕಾಗತ್ತೆ. ಇವಾಗ ಪೂರ್ತಿ P&L ಅಕೌಂಟು ಮತ್ತು ಇದು ಅಂದರೆ ಏನದು ಟ್ರೇಡಿಂಗ್ ಮತ್ತು P&L ಅಕೌಂಟ್ ಫುಲ್ ಇನ್ಫಾರ್ಮೇಷನ್ ನಮಗಿತ್ತು ಅಂತ ಹೇಳಿದ್ರೆ ಆವಾಗ ನಾವು ನಮಗಿಷ್ಟ ಬಂದಿದ್ದ ಮೆಥಡ್ನ ಮಾಡ್ಬೋದು. ಇಲ್ಲದೆ ಸುಮ್ಮನೆ ಕೆಲವು ಇನ್ಫಾರ್ಮೇಷನ್ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಆ ಇನ್ಫಾರ್ಮೇಷನಲ್ಲಿ ನೀವು ನೋಡಬೇಕಾಗತ್ತೆ ಬರೀ ನಾನ್ ಆಪ್ರೇಟಿಂಗ್ ಇದೆಯಾ, ನೆಟ್ ಪ್ರಾಫಿಟ್ ಇದೆಯಾ, ಗ್ರಾಸ್ ಪ್ರಾಫಿಟ್ ಇದೆಯಾ, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಇದೆಯಾ, ಇದೆಲ್ಲನೂ ನೀವು ಗಮನಿಸಬೇಕಾಗತ್ತೆ. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಮತ್ತು ಗ್ರಾಸ್ ಪ್ರಾಫಿಟ್ ಎಲ್ಲ ಇದ್ರೆ ಇನ್ಫಾರ್ಮೇಷನ್ನು ನಾವು ಡೈರೆಕ್ಟ್ ಮೆಥಡ್ಗೆ ಹೋಗಬೇಕಾಗತ್ತೆ. ನೆಟ್ ಪ್ರಾಫಿಟ್ ಕೊಟ್ಟು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಇಂಡೈರೆಕ್ಟ್ ಮೆಥಡ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಮೆಥಡ್ಗೆ ಹೋಗಬೇಕಾಗತ್ತೆ. ಇವಾಗ ಇಲ್ಲಿ ಫಸ್ಟ್ ನಾವು ಡೈರೆಕ್ಟ್ ಮೆಥಡ್ನಲ್ಲಿ ಮಾಡೋಣ. ಡೈರೆಕ್ಟ್ ಮೆಥಡ್ ಅಂತ ಹೇಳಿದಾಗ ನಾವು ಇಲ್ಲಿ ಯಾವುದ್ಯಾವುದೆಲ್ಲ ಆಪರೇಷನ್ಸ್ಗೆ ರಿಲೇಟೆಡ್ ಅದನ್ನು ಮಾತ್ರ ತಗೊಳ್ಬೇಕಾಗತ್ತೆ. ಸ್ಯಾಲರೀಸ್ ತಗೊಳ್ಬೇಕಾಗತ್ತೆ, ರೆಂಟ್ ಆ್ಯಂಡ್ ರೇಟ್ಸ್, ಇಂಟರೆಸ್ಟ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ತಗೊಳ್ಳಲ್ಲ, ಡಿಪ್ರಿಸಿಯೇಷನ್ ಆನ್ ಮೆಷಿನರಿ ಇಲ್ಲ, ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಇಲ್ಲ, ಲಾಸ್ ಆನ್ ಸೇಲ್ ಆಫ್ ಮೋಟಾರ್ ಕಾರ್ ತಗೊಳ್ಳಲ್ಲ. ಈ ರೀತಿ ಕೆಲವು ಜನರಲ್ ರಿಸರ್ವ್ಸ್ ಈ ಥರ ಏನಿದೆ, ಗುಡ್ ವಿಲ್ ರಿಟರ್ನ್ ಆಫ್, ಇದೆಲ್ಲನೂ ನಾವು ಇಗ್ನೋರ್ ಮಾಡಿ ಯಾವುದೆಲ್ಲ ಡೈರೆಕ್ಟಾಗಿ ನಮಗೆ ಆಪರೇಷನ್ಸ್ಗೆ ಸಂಬಂಧಪಟ್ಟಿದೆ ಅದನ್ನು ಮಾತ್ರ ನಾವು ತಗೊಳ್ತಾ ಇದ್ದೀವಿ. ಇಲ್ಲಿ ಸ್ಯಾಲರೀಸ್ ಆ್ಯಂಡ್ ವೇಜಸ್, ರೆಂಟ್ ಆ್ಯಂಡ್ ರೇಟ್ಸ್, ಇಂಟರೆಸ್ಟ್, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್, ಇದಿಷ್ಟು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆಯಿತು. ಅದೇ ರೀತಿ ಆಪ್ರೇಟಿಂಗ್ ಇನ್ಕಮ್ ಅಂತ ಹೇಳಿದಾಗ ಮೊದಲನೇದಾಗಿ ಗ್ರಾಸ್ ಪ್ರಾಫಿಟ್ ಏನಿದೆ ಅದನ್ನು ನಾವು ಕ್ರೆಡಿಟ್ ಸೈಡ್ನಲ್ಲಿ ಬರ್ಕೊಳ್ತೀವಿ. ಕಮಿಷನ್ ಅನ್ನೋದು ಮತ್ತು ಅದರ್ ಇನ್ಕಮ್ ಅಂತ ಹೇಳಿದ್ರೆ ಅದನ್ನು ನಾವು ಆಪ್ರೇಟಿಂಗ್ ಇನ್ಕಮ್ ಅಂತಲೇ ಕನ್ಸಿಡರ್ ಮಾಡಿದ್ದೀವಿ. ಹಾಗಾಗಿ ಅದರ್ ಇನ್ಕಮ್ ಇದಿಷ್ಟು ನಾವು ಕ್ರೆಡಿಟ್ ಸೈಡ್ನಲ್ಲಿ ಹಾಕ್ಕೊಂಡಿದ್ದೀವಿ. ನಮಗೆ ಬ್ಯಾಲೆನ್ಸಿಂಗ್ ಫಿಗರು 11 lakhs ಬಂದಿದೆ. ದಿಸ್ ಈಸ್ ನಥಿಂಗ್ ಬಟ್ ಫಂಡ್ ಫ್ರಮ್ ಆಪರೇಷನ್. ಸೊ ಈ ಮೆಥಡ್ನಲ್ಲಿ ನಾವು ಪ್ರಾಬ್ಲಮ್ನಲ್ಲಿ ಏನೇನೆಲ್ಲ ಡಿಪ್ರಿಸಿಯೇಷನ್, ಗುಡ್ ವಿಲ್ ರಿಟರ್ನ್ ಆಫ್, ಲಾಸ್ ಆನ್ ಸೇಲ್, ಡಿಸ್ಕೌಂಟ್ ಆನ್ ಇಶ್ಯೂ ಮತ್ತು ಪ್ರಾಫಿಟ್ ಆನ್ ಸೇಲ್ ಈ ಥರ ಏನೇನೆಲ್ಲ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ ಇದೆ ಅದ್ಯಾವುದನ್ನು ನಾವು ಡೈರೆಕ್ಟ್ ಮೆಥಡ್ನಲ್ಲಿ ತಗೊಂಡಿಲ್ಲ. ಯು ಹ್ಯಾವ್ ಟು ನೋಟ್ ದಿಸ್ ಪಾಯಿಂಟ್. ಡೈರೆಕ್ಟ್ ಮೆಥಡ್ ಕನ್ಸಿಡರ್ಸ್ ಓನ್ಲಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಆಪರೇಟಿಂಗ್ ಇನ್ಕಮ್. ಮತ್ತು ಎಲ್ಲಿಂದ ಶುರು ಮಾಡ್ತೀವಿ ನಾವು ಡೈರೆಕ್ಟ್ ಮೆಥಡ್ನ ನಾವು ಗ್ರಾಸ್ ಪ್ರಾಫಿಟಿಂದ ಶುರು ಮಾಡ್ತೀವಿ. ಅದೇ ಇಂಡೈರೆಕ್ಟ್ ಮೆಥಡ್ ಆದರೆ ಯಾವುದನ್ನು ತಗೊಳ್ತೀವಿ, ನೆಟ್ ಪ್ರಾಫಿಟಿಂದ. ಅಂದರೆ ಒಂದು ಮೇಲಿಂದ ಕೆಳಗೆ ಬಂದರೆ ಇನ್ನೊಂದು ಕೆಳಗಿಂದ ಮೇಲ್ ಹೋದಂಗೆ, ಆಲ್ಮೋಸ್ಟ್ ಎರಡೂ ಆಪೋಸಿಟ್ ಮೆಥಡ್ಸ್. ಇವಾಗ ಇಂಡೈರೆಕ್ಟ್ ಮೆಥಡಲ್ಲೇ ನಾವು ಹೇಗೆ ಫಂಡ್ ಫ್ರಮ್ ಆಪರೇಷನ್ ಕ್ಯಾಲ್ಕುಲೇಟ್ ಮಾಡೋದು, ಇದೇ ಪ್ರಾಬ್ಲಮ್ಗೆ ಇವಾಗ ಏನು ಪ್ರಾಬ್ಲಮ್ ಇದೆ ಅದರಲ್ಲಿ ಡೈರೆಕ್ಟ್ ಮೆಥಡ್ನಲ್ಲಿ ಮಾಡಿದ್ವಿ, ನಮಗೆ 11 lakh ಬಂತು ಫಂಡ್ ಫ್ರಮ್ ಆಪರೇಷನ್. ಅದೇ ರೀತಿ ಇಂಡೈರೆಕ್ಟ್ ಮೆಥಡ್ನಲ್ಲಿ ಹೇಗೆ ಮಾಡೋದು ನೋಡೋಣ. ಇದರಲ್ಲಿ ನಾವು ನೆಟ್ ಪ್ರಾಫಿಟ್ನ ತಗೊಳ್ತಾ ಇದ್ದೀವಿ. ಗಮನಿಸಿ, ಪ್ರಾಬ್ಲಮ್ನಲ್ಲಿ ನಮಗೆ ನೆಟ್ ಪ್ರಾಫಿಟ್ ಬಂದು 5,25,000 ಇದೆ. ಆ ನೆಟ್ ಪ್ರಾಫಿಟ್ನ ನಾವಿಲ್ಲಿ ತಗೊಳ್ತಾ ಇದ್ದೀವಿ. ಅದಕ್ಕೆ ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಯಾವುದ್ಯಾವುದೆಲ್ಲ ಪ್ರಾಬ್ಲಮಲ್ಲಿ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ ಅದಿಷ್ಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ನಾನ್ ಆಪ್ರೇಟಿಂಗ್ ಇನ್ಕಮ್ನ ಲೆಸ್ ಮಾಡ್ತಾ ಇದ್ದೀವಿ. ಇವಾಗ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಡಿಪ್ರಿಸಿಯೇಷನ್ ಆನ್ ಮೆಷಿನರಿ 87,000, ಫರ್ನಿಚರ್ 39,000, ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 39,000, ಲಾಸ್ ಆನ್ ಸೇಲ್ ಆಫ್ ಮೋಟರ್ ಕಾರ್ 91,000, ಜನರಲ್ ರಿಸರ್ವ್ಸ್ 1,25,000, ಸ್ಪೆಷಲ್ ರಿಸರ್ವ್ಸ್ 75,000, ಗುಡ್ ವಿಲ್ ರಿಟರ್ನ್ ಆಫ್ 50,000, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ 40,000. ಇದಿಷ್ಟು ಟೋಟಲ್ ಮಾಡಿದ್ರೆ ನಮಗೆ 6,39,000 ಬರುತ್ತೆ. 5,25,000 ನೆಟ್ ಪ್ರಾಫಿಟ್ ಪ್ಲಸ್ 6,39,000 ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಇದಿಷ್ಟು ಟೋಟಲ್ ಮಾಡಿಕೊಂಡ್ರೆ ನಮಗೆ 11,64,000 ಬಂದಿದೆ. ಲೆಸ್ ನಾನ್ ಆಪ್ರೇಟಿಂಗ್ ಇನ್ಕಮ್. ಪ್ರಾಬ್ಲಮ್ನಲ್ಲಿ ನಮಗೆ ಒಂದು ನಾನ್ ಆಪ್ರೇಟಿಂಗ್ ಇನ್ಕಮ್ ಇದೆ, ಅದ್ಯಾವುದು ಅಂದರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್, ಅದು 64,000 ಇದೆ. 11,64,000ಇಂದ 64,000ನ ನಾವು ಲೆಸ್ ಮಾಡಿದ್ರೆ ವಿ ಗೆಟ್ 11 lakh ಆಸ್ ಫಂಡ್ ಫ್ರಮ್ ಆಪರೇಷನ್. ಸೊ ಇದೇ ರೀತಿ ಸೇಮ್
ಪ್ರೊಸೀಜರ್ ಆ್ಯಂಡ್ ಮೆಥಡ್, ಬಟ್ ಇಟ್ ವಿಲ್ ಬಿ ಪ್ರೆಸೆಂಟೆಡ್ ಇನ್ ಟಿ ಫಾರ್ಮ್. ಇದನ್ನು ನಾವು P&L ಅಡ್ಜಸ್ಟ್ಮೆಂಟ್ ಮೆಥಡ್ ಅಂತ ಹೇಳ್ತೀವಿ. P&L ಅಕೌಂಟ್ ಅಡ್ಜಸ್ಟ್ಮೆಂಟ್ ಮೆಥಡ್ನಲ್ಲಿ ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ಡೆಬಿಟ್ ಸೈಡ್ ತೊಗೊಂಡಿದ್ದೀವಿ, ನಾನ್ ಆಪರೇಟಿಂಗ್ ಇನ್ಕಮ್ನ ಕ್ರೆಡಿಟ್ ಸೈಡ್ನಲ್ಲಿ ತೊಗೊಂಡಿದ್ದೀವಿ. ಮತ್ತು ಇದನ್ನು ನಾವು ಎಲ್ಲಿಂದ ಶುರು ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನೆಟ್ ಪ್ರಾಫಿಟಿಂದ ಶುರು ಮಾಡ್ತೀವಿ. ನೆಟ್ ಪ್ರಾಫಿಟ್ನ ನಾವಿಲ್ಲಿ ಲಾಸ್ಟಿಗೆ ಬರೆದಿದ್ದೀನಿ, ನೀವು ಫಸ್ಟಿಗೆ ಬರೆದ್ರೂ ಪರವಾಗಿಲ್ಲ, ಕೊನೆಗೆ ಬರೆದ್ರೂ ಪರವಾಗಿಲ್ಲ. ನೆಟ್ ಪ್ರಾಫಿಟ್ 5,25,000 ತೊಗೊಂಡು ಅದಕ್ಕೆಲ್ಲ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿ ಮತ್ತು ನಾನ್ ಆಪ್ರೇಟಿಂಗ್ ಇನ್ಕಮ್ನ ಲೆಸ್ ಮಾಡಿದ್ದೀವಿ. ಸೊ ಇವಾಗ ಇಲ್ಲೂ ಕೂಡ ಅಷ್ಟೇ ನಮಗೆ ಫಂಡ್ ಫ್ರಮ್ ಆಪರೇಷನ್ ಬ್ಯಾಲೆನ್ಸಿಂಗ್ ಫಿಗರು 11 lakh ಬರುತ್ತೆ. ಸೊ ಹೀಗೆ ನಾವು ಯಾವುದೇ ಮೆಥಡ್ನಲ್ಲಾದ್ರೂ ನಾವು ಸೇಮ್ ಫಂಡ್ ಫ್ರಮ್ ಆಪರೇಷನ್ನೇ ನಮಗೆ ಬರೋವಂಥದ್ದು. ಆದರೆ ಕೊಟ್ಟಿರೋ ಇನ್ಫಾರ್ಮೇಷನ್ನ ನೋಡಿಕೊಂಡು ವಿ ಹ್ಯಾವ್ ಟು ಡಿಸೈಡ್ ವಿಚ್ ಮೆಥಡ್ ವಿ ಹ್ಯಾವ್ ಟು ಫಾಲೋ. ಸೊ ದ ಮೆಥಡ್ ಸೆಲೆಕ್ಷನ್ ಆಫ್ ದಿ ಮೆಥಡ್ ಡಿಪೆಂಡ್ಸ್ ಆನ್ ದಿ ಅವೈಲಬಿಲಿಟಿ ಆಫ್ ಇನ್ಫಾರ್ಮೇಷನ್. ಇಫ್ ಇನ್ಫಾರ್ಮೇಷನ್ ಈಸ್ ಅಬೌಟ್ non-operating expenses and income, then we have to select either indirect method or P&L adjustment account method. If the information is related to operating expenses and income, then we have to go for direct method. ಸೊ ಇವಾಗ ನಾವು ಯಾವುದೇ ಮೆಥಡ್ ಮಾಡಿದ್ರೂ ನಾನು ನಿಮ್ಗೆ ಹೇಳ್ದಂಗೆ ಫಂಡ್ ಫ್ರಮ್ ಆಪರೇಷನ್ ಸೇಮ್ ಇರುತ್ತೆ. ಡೈರೆಕ್ಟ್ ಮೆಥಡ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಪ್ಲಸ್ ಆಪರೇಟಿಂಗ್ ಇನ್ಕಮ್ ಮಾಡ್ತೀವಿ. ಅಂದರೆ ನಾವು ಹೇಗೆ P&L ಅಕೌಂಟ್ ಮಾಡ್ತೀವಿ ಅದೇ ಥರ ಡೆಬಿಟ್ ಸೈಡಲ್ಲೆಲ್ಲ ಎಕ್ಸ್ಪೆನ್ಸಸ್ಸು, ಕ್ರೆಡಿಟ್ ಸೈಡಲ್ಲೆಲ್ಲ ಇನ್ಕಮ್. ಆದರೆ ಯಾವ ಎಕ್ಸ್ಪೆನ್ಸಸ್ ಯಾವ ಇನ್ಕಮ್ಮು, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ಆಪ್ರೇಟಿಂಗ್ ಇನ್ಕಮ್ ಮಾತ್ರ. ಯಾವುದೇ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ, ಅಂದರೆ ಅದು ಎಕ್ಸ್ಪೆನ್ಸ್ ಆಗಿರ್ಬೋದು ಮತ್ತು ಇನ್ಕಮ್ ಆಗಿರ್ಬೋದು, ಅದು ನಾನ್ ಆಪರೇಟಿಂಗ್ ಆಗಿದ್ದರೆ ಅಂಥ ಐಟಮ್ಸ್ನ ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ. ಯಾವ ಮೆಥಡಲ್ಲಿ? ಡೈರೆಕ್ಟ್ ಮೆಥಡಲ್ಲಿ. ಇದಕ್ಕೆ ಜಸ್ಟ್ ಆಪೋಸಿಟು ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ನಲ್ಲಿ ಗ್ರಾಸ್ ಪ್ರಾಫಿಟ್ ಬದಲು ಯಾವುದನ್ನು ತಗೊಳ್ತಾ ಇದ್ದೀವಿ? ನೆಟ್ ಪ್ರಾಫಿಟ್ನ ತಗೊಳ್ತಾ ಇದ್ದೀವಿ. ಇಲ್ಲಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಬದಲು ನಾನ್ ಆಪ್ರೇಟಿಂಗ್, ಇಲ್ಲಿ ನಾನ್ ಆಪ್ರೇಟಿಂಗ್ ಅಂತ ಹಾಕಬೇಕಾಗಿತ್ತು, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ನ ನಾವು ಹಾಕ್ತಾ ಇದ್ದೀವಿ. ಸೊ ಡೈರೆಕ್ಟ್ ಮೆಥಡಲ್ಲಿ ಗ್ರಾಸ್ ಪ್ರಾಫಿಟ್ ತೊಗೊಳ್ತೀವಿ, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ಆಪ್ರೇಟಿಂಗ್ ಇನ್ಕಮ್ ತೊಗೊಳ್ತೀವಿ. ಇಂಡೈರೆಕ್ಟ್ ಮೆಥಡಲ್ಲಿ ನೆಟ್ ಪ್ರಾಫಿಟ್ ತಗೊಂಡು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ಆ್ಯಡ್ ಮಾಡಿ ನಾನ್ ಆಪ್ರೇಟಿಂಗ್ ಇನ್ಕಮ್ನ ನಾವು ಲೆಸ್ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ವಿ ಕ್ಯಾಲ್ಕ್ಯುಲೇಟ್ ಫಂಡ್ ಫ್ರಮ್ ಆಪರೇಷನ್ ಫ್ರಮ್ ದ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಮೆಥಡ್. ಸೊ ಇವಾಗ ನಾವು ಆಲ್ಮೋಸ್ಟ್ 3 ಮೆಥಡನ್ನು ನೋಡಿದ್ವಿ. ಇಂಡೈರೆಕ್ಟ್ ಮೆಥಡ್ ಮತ್ತು ಅಥವಾ ಆ್ಯಡ್ ಬ್ಯಾಕ್ ಮೆಥಡ್ನಲ್ಲಿ ಏನೇನೆಲ್ಲ ಕನ್ಸಿಡರ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದರದ್ದೊಂದು ಎಕ್ಸಾಂಪಲ್, 2 ಎಕ್ಸಾಂಪಲ್ನ ನಾನು ನಿಮಗೆ ಒಂದು ಸೆಷನಲ್ಲಿ ತೋರಿಸಿದೆ. ಅದಲ್ಲದೆ ಅಡ್ಜಸ್ಟೆಡ್ P&L ಅಕೌಂಟ್ನಲ್ಲಿ ಹೇಗೆ ಮಾಡೋದು ಅಂತ ಪ್ರೀವಿಯಸ್ ಸೆಷನಲ್ಲಿ ನೋಡಿದ್ವಿ. ಇವತ್ತಿನ ಸೆಷನಲ್ಲಿ ನಾವು ಡೈರೆಕ್ಟ್ ಮೆಥಡ್ನಲ್ಲಿ ಹೇಗೆ ಮಾಡೋದು ಅಂತ ಅಷ್ಟೇ ಅಲ್ಲದೆ ಸೇಮ್ ಪ್ರಾಬ್ಲಮ್ನ ಇಟ್ಕೊಂಡು 3 ಮೆಥಡಲ್ಲೂ ನಾವು ಮಾಡಿದಾಗ ಹೇಗೆ ನಮಗೆ ಒಂದೇ ಆನ್ಸರ್ ಬರುತ್ತೆ ಅಂತಲೂ ನೋಡಿದ್ವಿ. ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಾನು ಏನೇನೆಲ್ಲ ನಿಮಗೆ ಇಲ್ಲಿ ತನಕ ಮಾಡಿದ್ದೀನಿ ಅಷ್ಟನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕು. ಅದಾದಮೇಲಿಂದ ಫಂಡ್ ಫ್ರಮ್ ಆಪರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲಿ ತನಕ ನಾವು 2 ಸ್ಟೆಪ್ನ ನಾವಾಗಲೇ ಮಾಡ್ಕೊಂಡ್ವಿ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಮೇಯ್ನ್ 3 ಸ್ಟೆಪ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಸ್ಟೆಪ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಅದನ್ನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಫಂಡ್ ಫ್ರಮ್ ಆಪರೇಷನ್ ಆಯಿತು. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪು ಪ್ರಿಪ್ರೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಅದನ್ನ ನಾನು ನಿಮಗೆ ನೆಕ್ಸ್ಟ್ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ನಾನು ಏನೇನು ಈ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಚೆನ್ನಾಗಿ ಇದನ್ನ ರಿವೈಸ್ ಮಾಡ್ಕೊಳ್ಳಿ. ಆಮೇಲಿಂದ ಯಾವ ಮೆಥಡ್ಗೆ ಯಾವ ಇನ್ಫಾರ್ಮೇಷನ್ ಬೇಕು ಮತ್ತು ಯಾವ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ ಅಂತ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.